ಹಾಯ್ ವ್ಯೂವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಬನ್ನಿ, ಇವತ್ತು ನಾನು ಮೆಹಂದಿನ ಐರನ್ ಬಾಣಲಿನಲ್ಲಿ ಯಾವ ರೀತಿ ಮೆಹಂದಿನ ಹಚ್ಕೊಬೋದು ರೆಡಿ ಮಾಡಿಕೊಂಡು, ಹಾಗೆ ನಾವು ಹೇರನ್ನು ಯಾವ ರೀತಿ ನ್ಯಾಚುರಲಾಗಿ ಬ್ಲ್ಯಾಕ್ ಕಲರಾಗಿ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ನಾನು ಟೀ ಲೋಟದಲ್ಲಿ 2 ಲೋಟ ಅಷ್ಟು ನೀರು ಹಾಕ್ಬಿಟ್ಟು ಟೀ ಪುಡಿ ಹಾಕಿದ್ದೀನಿ. ಒಂದು 2ರಿಂದ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ ಟೀ ಪುಡಿನ. ಇದಿಷ್ಟನ್ನು ಹಾಕ್ಕೊಂಡು ನಾನು ಒಂದು ಕುದಿ ಬರ್ಸ್ಕೊತಾ ಇದ್ದೀನಿ. ನಿಮಗೆ ಮೆಹಂದಿ ಎಷ್ಟು ಪೌಡ್ರ್ ಹಾಕೊತೀರೋ ಅದ್ರ ಮೇಲೆ ನೀವು ನೀರು ಹಾಕ್ಕೊಬೋದು. ನಾನು ತೊಗೊಂಡಿರೋ ಮೆಹಂದಿ ಪೌಡರ್ ಬಂದು ಪತಂಜಲಿ ಹರ್ಬಲ್ ಮೆಹಂದಿ ಪೌಡರು. ತುಂಬ ಚೆನ್ನಾಗಿ ಬರುತ್ತೆ ಇದು. ಇದರಲ್ಲಿ ಎಲ್ಲ ಥರದ್ದು ಹಾಕಿರ್ತಾರೆ ಇಂಗ್ರೀಡಿಯೆಂಟ್ಸು. ನಾವೇನು ಹುಳಿ ಎಲ್ಲ ಹಾಕೋದು ಬೇಕಾಗಲ್ಲ. ಕೆಲವೊಂದು ಮೆಹಂದಿಯಲ್ಲಿ ನಾರ್ಮಲ್ ಪೌಡರ್ ಇರ್ತೈತೆ, ನಾವು ಎಲ್ಲ ಆ್ಯಡ್ ಮಾಡಬೇಕಾಗುತ್ತೆ. ನಿಂಬೆ ಹುಳಿ ಅದೆಲ್ಲ ಇದರಲ್ಲಿ ಸೀಗೆಕಾಯಿ ಮತ್ತು ಪುಂಗ್ರಾಜು, ನೀಮು, ತುಂಬ ಇನ್ನು ಎಷ್ಟೊಂದು ಇಂಗ್ರೀಡಿಯೆಂಟ್ ಎಲ್ಲ ಹಾಕಿರ್ತಾರೆ ಇದರಲ್ಲಿ. ತುಂಬ ಚೆನ್ನಾಗಿರುತ್ತೆ. ಈ ಪ್ಯಾಕೆಟ್ ತೊಗೊಳ್ಳಿ, ಇಲ್ಲ ನಿಮಗೆ ಯಾವುದು ಪ್ಯಾಕೆಟ್ ಸೂಟ್ ಆಗುತ್ತೋ ಆ ಪ್ಯಾಕೆಟ್ ತೊಗೊಳ್ಳಿ. ಇದು ಮಾತ್ರ ಸೂಪರಾಗಿ ಬರುತ್ತೆ. ನಮಗೆ ತುಂಬ ಕೂದಲೆಲ್ಲ ಇರುತ್ತಲ್ಲ, ಅದೆಲ್ಲ ನಿಲ್ಲುತ್ತೆ, ಸ್ಟಾಪ್ ಆಗುತ್ತೆ. ಹಾಗೆ ನೋಡ್ಬೋದು, ನಾನಿಲ್ಲಿ ಟೀ ಡಿಕಾಕ್ಷನ್ ಮಾಡಿಕೊಂಡಿದ್ದಲ್ವ, ಅದನ್ನು ಒಂದು ಲೋಟ ಅಷ್ಟು ಫಸ್ಟ್ ಸೋಸ್ಕೊಂಡಿದ್ದೀನಿ. ನಾನು ಇದನ್ನು ಸ್ವಲ್ಪನೇ ಕಲಿಸ್ಕೊತಾ ಇದ್ದೀನಿ. ನೋಡ್ಬೋದು, ನಾನು ಒಂದು ಟೀ ಲೋಟ ಅಷ್ಟು ಡಿಕಾಕ್ಷನ್ ಬಂದಿದ್ದಲ್ಲ, ಇದನ್ನು ಫಸ್ಟ್ ಕಲಿಸ್ಕೊತಾ ಇದ್ದೀನಿ. ನಿಮಗೆ ನೋಡಿಕೊಂಡು ಮಿಕ್ಸ್ ಮಾಡಬೇಕಾಗುತ್ತೆ. ಹಾಗೆ ನಾನಿಲ್ಲಿ ಕಬ್ಬಿಣದ ಬಾಣಲೆಯಲ್ಲಿ ಕಲಿಸ್ತಾ ಇದ್ದೀನಿ. ನೋಡ್ಬೋದು, ಈ ಕಬ್ಬಿಣದ ಬಾಣಲೆಯಲ್ಲಿ ಕಲಿಸೋದ್ರಿಂದ ಏನಾಗುತ್ತೆ, ಮೆಹಂದಿ ಬಂದುಬಿಟ್ಟು ಬ್ಲ್ಯಾಕ್ ಕಲರ್ ಆಗುತ್ತೆ. ಬೆಳಗ್ಗೆ ನೋಡಿದ್ರೆ ನೀಟಾಗಿ ಅದ್ರ ಏನಿದೆ ಐರನ್ದೆಲ್ಲ ನೀಟಾಗಿ ಬಿಟ್ಕೊಂಡು ಬ್ಲ್ಯಾಕ್ ಕಲರಿಗೆ ಬಂದಿರುತ್ತೆ. ನೋಡ್ಬೋದು. ಹಾಗೆ ನಮ್ಮ ಹೇರ್ ಕೂಡ ಐರನ್ನು ಕ್ಯಾಲ್ಸಿಯಂ ಎಲ್ಲ ಇರುತ್ತೆ, ಅದು ಕೂಡ ಚೆನ್ನಾಗಿ ಸಿಗುತ್ತೆ ನಮ್ಮ ಹೇರ್ಗೆ ಅಂತ ಹೇಳ್ಬೋದು. ನೋಡ್ಬೋದು, ನಾನಿಲ್ಲಿ ಮತ್ತೆ ಅದೇ ಟೀ ಪೌಡರ್ ಇತ್ತಲ್ಲ ಅದಕ್ಕೆ ಸೋಸ್ಕೊಂಡಿದ್ದೀನಿ. ನೀವು ಬೇಕಾದರೆ ನಮಗೆ ಏರ್ ವಾಶ್ ಮಾಡೋಕ್ಕೆ ಅಷ್ಟೊಂದು ಪೇಷನ್ಸ್ ಇದೆ ಅನ್ನೋರು ಈ ಟೀ ಪೌಡರ್ನ ಸಮೇತ ಕೂಡ ಕಲಿಸ್ಕೊಬೋದು. ಒಂದು ಸ್ವಲ್ಪ ಚಿಕ್ಕದಾಗಿ ಏರಿರೋರು ಚೆನ್ನಾಗಿ ಇರುತ್ತೆ. ಆದರೆ ಅದೇನು ಹೋಗಲೇಬೇಕು ಅಂತೇನಿಲ್ಲ. ನಾವು ವಾಶ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಇದ್ರೂ ಏನೂ ಆಗೋಲ್ಲ. ಯಾಕೆಂದರೆ ನಾವು ನಮ್ಮದು ಏರೆಲ್ಲ ಒಣಗಿದ ಮೇಲೆ ಅದೇ ಪೌಡರ್ ಇರುತ್ತಲ್ಲ ಅದೆಲ್ಲ ಬಿದ್ದೋಗುತ್ತೆ. ಆ ಥರ ಏನು ವರಿ ಮಾಡ್ಕೊಳ್ಳೋಬೇಕಲ್ಲ. ಪೌಡರ್ನ ಜೊತೆಲಿ ಕಲಿಸ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಹಾಗೆ ಟೀ ಪುಡಿದೆಲ್ಲ ವೇಸ್ಟ್ ಆಗೋದಿಲ್ಲ. ನೋಡ್ಬೋದು, ನಾನಿಲ್ಲಿ 1 ಸ್ಪೂನಷ್ಟು ಮೊಸರು ಕಲಿಸ್ಕೊತಾ ಇದ್ದೀನಿ. ನಾನು ಇವು ಜಾಸ್ತಿ ಹಾಕೋದು ಬೇಡ ಮೊಸರನ್ನ, 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಮತ್ತೆ ಸ್ಪೂನಷ್ಟು ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ಸ್ವಲ್ಪ ಮೊಸರು ಹಾಕೋದ್ರಿಂದ ಕಬ್ಬಿಣದ ಅಂಶ ಏನಿದೆಯಲ್ಲ ಅದು ಬ್ಲ್ಯಾಕ್ ಕಲರಾಗಿ ಚೆನ್ನಾಗಿ ಟರ್ನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಮೊಸರು ಸೇರಿಸ್ಕೊಂಡು ನೋಡ್ಬೋದು, ಮತ್ತೆ ಸ್ವಲ್ಪ ಟೀ ಪುಡಿ ಡಿಕಾಕ್ಷನ್ ಇದೆಯಲ್ಲ ಅದನ್ನು ಕುದಿಸಿ ಮತ್ತೆ ಹಾಕ್ಕೊಂಡಿದ್ದೀನಿ. ಆಚೆ ಸರಿ ನಾವು ಬೀಟ್ರೂಟ್ ಏರ್ ಪ್ಯಾಕ್ ತೋರಿಸಿದ್ನಲ್ಲ, ಅದು ತುಂಬ ಚೆನ್ನಾಗಿ ಬರುತ್ತೆ, ರೆಡ್ಡಾಗಿ ಕಲರ್ ಬರುತ್ತೆ. ಇದು ಬಂದುಬಿಟ್ಟು ರೆಡ್ಗಿಂತ ಜಾಸ್ತಿ ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ, ತುಂಬ ರೆಡ್ಡಾಗಿ ಬರೋಲ್ಲ ಕಲರು, ಸ್ವಲ್ಪ ಬ್ಲ್ಯಾಕ್ ಕಲರ್ ಥರ ಆಗುತ್ತೆ. ಹಾಗಾಗಿ ನಾವು ಈ ಕಬ್ಬಿಣದ ಬಾಣಲೆಯಲ್ಲಿ ಕಲಿಸ್ಕೊಳ್ಳೋದು. ಹಾಗೆ ತುಂಬಾ ಒಳ್ಳೆಯದು ಹೇರಿ ಕೂಡ. ನೋಡ್ಬೋದು, ಈ ರೀತಿಯಲ್ಲಿ ಚೆನ್ನಾಗಿ ಕಲಿಸ್ಕೊಳ್ತೀವಿ. ನಾವು ಕನ್ಸಿಸ್ಟೆನ್ಸಿ ನೋಡಿಬಿಟ್ಟು ಕಲಿಸ್ಕೊಬೇಕಾಗತ್ತೆ. ಇನ್ನು ಸ್ವಲ್ಪ 1-2ರಿಂದ 3 ಸ್ಪೂನಷ್ಟು ಮತ್ತು ಸ್ವಲ್ಪ ನೀರನ್ನ ಹಾಕ್ಕೊಂಡು ನೋಡಿ ಇಷ್ಟು ರೀತಿಯಲ್ಲಿ ತೆಳು ಕಲಿಸ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ. ಬೆಳಗ್ಗೆ ತುಂಬ ಗಟ್ಟಿ ತೆಳ್ಳು ಕಲಸೋದು ಬೇಕಾಗಲ್ಲ. ಯಾಕೆಂದರೆ ನಾವು ಇದಕ್ಕಿನ್ನ 2 ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಬೇಕಾಗುತ್ತೆ ಬೆಳಗ್ಗೆ. ಇದು ನೈಟಲ್ಲಿ ಇದಿಷ್ಟನ್ನು ಹಾಕಿ ಕಲಸಿಡಬೇಕಾಗುತ್ತೆ. ನೋಡಿ, ಇದಿಷ್ಟು ಸಾಕಾಗುತ್ತೆ. ಈ ಸೈಡಲ್ಲಿ ಏನಿದೆ ಇದನ್ನೆಲ್ಲ ತೆಗೆದ್ಬಿಟ್ಟು ಮಧ್ಯೆಗೆ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಮತ್ತೆ ಡ್ರೈ ಆಗಿಬಿಟ್ರೆ ನಮಗೆ ಗಟ್ಟಿ ಆಗಿಬಿಡುತ್ತೆ, ಉಳ್ಕೊಬಿಡುತ್ತೆ. ಈ ರೀತಿಯಲ್ಲಿ ಮಧ್ಯದಲ್ಲಿ ಮಾಡಿಬಿಟ್ಟು ನೀಟಾಗಿ ನಾವು ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಕ್ಲೋಸ್ ಮಾಡಬೇಕಾಗುತ್ತೆ. ಇದನ್ನು ಓವರ್ ನೈಟಿಗೆ ಕಲಿಸ್ಬೇಕು. ಬೆಳಗ್ಗೆ ಎಲ್ಲ ಕಲಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಲರ್ ಬರೋದಿಲ್ಲ. ಹಾಗಾಗಿ ನೈಟ್ ಕಲಸಿಟ್ರೆ ಚೆನ್ನಾಗಿ ಬೆನಿಫಿಟ್ ಸಿಗೋದು ಅಂತ ಹೇಳ್ತಾಯಿದ್ದೀನಿ. ನೋಡ್ಬೋದು, ಈ ರೀತಿಯಾಗಿ ಮಾಡಿಬಿಟ್ಟು ಮಧ್ಯದಲ್ಲಿ ಸ್ವಲ್ಪ ನಾವು ಏನಿದೆ ಅಂಚಿಗೆಲ್ಲ ನೀಟಾಗಿ ಅದು ತಾಗಬೇಕು. ಆ ರೀತಿಯಾಗಿ ಇಟ್ಟರೆ ಚೆನ್ನಾಗಾಗುತ್ತೆ. ನೋಡ್ಬೋದು, ಇವಾಗ ಸ್ವಲ್ಪ ಜಸ್ಟ್ ಆಗಿ ಈ ಥರ ಸೈಡಿಂದ ತೆಗೆದಿರೋದು ಚೆನ್ನಾಗಿ ಕಲರ್ ಬಂದಿದೆ. ಈ ಪತಂಜಲಿ ಹರ್ಬಲ್ದು ಮೆಹಂದಿ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಹಾಗೆ ಬೇರೆ ಯಾವುದೇ ಮೆಹಂದಿ ಪೌಡರ್ ನನಗೆ ಇಷ್ಟ ಆಗೋಲ್ಲ. ಈ ಮೆಹಂದಿ ಪೌಡರ್ ತುಂಬ ಚೆನ್ನಾಗಿದೆ. ನಾನು ನ್ಯೂಪುರು ಅದನ್ನೆಲ್ಲ ಮಾಡ್ಕೊಂಡು ನೋಡಿದ್ದೀನಿ, ಅಷ್ಟೊಂದು ಇಷ್ಟ ಆಗಿಲ್ಲ ನನಗೆ. ಈ ಮೆಹಂದಿ ಪುಡಿನೇ ಇಷ್ಟ ಆಗಿರೋದು. ನೋಡ್ಬೋದು, ಇಲ್ಲಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ನಾವೇನಾದ್ರು ಸ್ವಲ್ಪ ತೆಳು ಕಲಿಸ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಲರ್ ಬಿಡ್ಕೊಳ್ಳುತ್ತೆ. ನಾನು ಸ್ವಲ್ಪ ಗಟ್ಟಿ ಕಲಿಸಿದ್ದೀನಲ್ವಾ, ಏಕೆಂದರೆ ಇನ್ನೂ 2 ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಬೇಕಾಗುತ್ತೆ. ಆಗ ಗಟ್ಟಿ ಕಲಿಸೀನಿ. ಆ ಥರ ಏನು ವರಿ ಮಾಡ್ಕೊಳ್ಬೇಕಾ. ನೋಡ್ಬೋದು, ಈ ತಳದಲ್ಲಿ ಯಾವ ಥರ ನೀಟಾಗಿ ಬ್ಲ್ಯಾಕ್ ಕಲರ್ ಆಗಿದೆ ಅಂತ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತಿದ್ದು. ವೈಟ್ ಹೇರ್ ಇರುತ್ತಲ್ಲ ಅಂಥವ್ರು ಕೂಡ ಟ್ರೈ ಮಾಡ್ಬೋದು. ಹಾಗೆ ವೈಟ್ ಹೇರ್ ಇಲ್ದಿರೋರು ಕೂಡ ಮೆಹಂದಿ ಅಪ್ಲೈ ಮಾಡ್ಕೊತೀವಲ್ಲ ಆ ಥರ ಹಚ್ಕೊಬೋದು. ವೈಟ್ ಹೇರ್ ಇರೋರು ಹಚ್ಕೊಬೇಕು ಅಂತ ಏನಿಲ್ಲ. ಬ್ಲ್ಯಾಕ್ ಕಲರ್ ಹೇರ್ ಇರೋರು ಕೂಡ ಹಚ್ಕೊಂಡ್ರೆ ಮೊದಲೇ ಬರೋದಿಲ್ಲ ನಮಗೆ ವೈಟ್ ಹೇರ್ ಅಷ್ಟೊಂದು. ನೋಡ್ಬೋದು, ನಾನು ಇದಕ್ಕೆ ಒಂದು ಮೊಟ್ಟೆನ ತೊಗೊಂಡು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ವೈಟ್ ಹೇಗಿದ್ದೀರ ಅದನ್ನು ಮಾತ್ರ ಸೇರಿಸ್ಕೊತಾನೆ, ಯೆಲ್ಲೋ ಕಲರ್ದೆಲ್ಲ ಹಾಕ್ತಾಯಿಲ್ಲ. ಅದು ಹಾಕ್ಕೊಂಡ್ರೆ ಏನಾಗುತ್ತೆ, ತುಂಬ ಸ್ಮೆಲ್ ಆಗುತ್ತೆ. ನಮಗೆ ಅಷ್ಟೊಂದೆಲ್ಲ ಸ್ಮೆಲ್ ಕುಡಿಯೋಕ್ಕೆ ಆಗೋದಿಲ್ಲ, ಗೊತ್ತಲ್ಲ ಮೊಟ್ಟೆ. ಹಾಗಾಗಿ ಬರೀ ವೈಟ್ ಕಲರಿನ ಮಾತ್ರ ಹಾಕ್ಕೊಬೇಕಾಗುತ್ತೆ.
ತುಂಬ ಚೆನ್ನಾಗಿ ಪ್ರೋಟೀನ್ ಇರುತ್ತೆ ಎಗ್ಗಲ್ಲಿ. ಹಾಗೆ ನಮ್ಮ ಕೂದಲನ್ನು ಶೈನಿ ಆಗಿ ಹಾಗೆ ಕೂದಲು ಬೆಳೆಯೋದಕ್ಕೆ ಪ್ರೋಟೀನ್ ಸಿಗುತ್ತೆ ನಮ್ಮ ಮೊಟ್ಟೆ ಹಾಕೋದ್ರಿಂದ. ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಎಗ್ ಹಾಕೋದು. ಮತ್ತು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ಮೊಸರು ಮತ್ತು ಮೊಟ್ಟೆ ಎರಡನ್ನೂ ಸೇರಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ನಮ್ಮ ಏರ್ ಬೆನಿಫಿಟ್ ಸಿಗುತ್ತೆ. ಹಾಗೆ ಏರ್ ಕೂಡ ಚೆನ್ನಾಗಿ ತುಂಬ ಬೆಳೆಯುತ್ತೆ. ನೋಡ್ಬೋದು ಇದ್ರ ಜೊತೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ನಮ್ಮ ಏರು ನಾವು ತಲೆ ವಾಶ್ ಮಾಡ್ಕೊತೀವಲ್ವ, ನಾವು ಹಚ್ಕೊಂಡಾದ್ಮೇಲೆ ಅವಾಗ ಸ್ವಲ್ಪ ರಫ್ ಆಗುತ್ತೆ. ರಫ್ ಆಗೋದು ಬೇಡ ಅಂದರೆ ನಾವು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಬೇಕು. ಜಾಸ್ತಿ ಹಾಕ್ಕೊಳ್ಬೇಕಾಗಲ್ಲ, ಸ್ವಲ್ಪ ಹಾಕ್ಕೊಂಡ್ರೆ ನಮ್ಮ ಸ್ಮೂತ್ ಆಗುತ್ತೆ ಹೇರು, ರಫ್ ಅನ್ಸಲ್ಲ ವಾಶ್ ಮಾಡಿದ್ಮೇಲೆ. ಹಾಗಾಗಿ ನಾವು ಸ್ವಲ್ಪ ಕೊಬ್ಬರಿ ಎಣ್ಣೆನೇ ಸೇರಿಸ್ಕೊಬೇಕಾಗುತ್ತೆ. ನೋಡ್ಬೋದು ನನ್ನ ಹೇರು ಅಷ್ಟು ವೈಟ್ ಇದೆ, ತುಂಬ ಜಾಸ್ತಿನೇ ಬಂದಿದೆ. ನಾನು ಆ ಸರಿ ಬರ್ಗಂಡಿ ಹೇರ್ ಪ್ಯಾಕು ಅಥವಾ ಬೀಟ್ರೂಟ್ ಹೇರ್ ಪ್ಯಾಕ್ ಏನು ತೋರಿಸಿದ್ದೆ ನಾನು ಆವಾಗ ಹಚ್ಕೊಂಡಿದ್ದು, ಮತ್ತು ಇವಾಗಲೇ ನಾನು ಹಚ್ಕೊತಾ ಇರೋದು. ಯಾಕೆಂದರೆ ಸ್ವಲ್ಪ ಮಳೆ ಮೂಡೋದೆಲ್ಲ ಆಗಿತ್ತಲ್ವ, ಹಾಗಾಗಿ ಥಂಡಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹಚ್ಕೊಂಡಿಲ್ಲ. ತುಂಬ ಹೇರ್ ವೈಟ್ ಆಗಿಬಿಟ್ಟಿದೆ. ಆಗಲೇ ಒಂದು ತಿಂಗಳ ಮೇಲಾಯಿತು, ಜಾಸ್ತಿನೇ ಆಯಿತು. ಇವಾಗ ಹಚ್ಕೊತಾ ಇದ್ದೀನಿ. ನೋಡ್ಬೋದು ಎಷ್ಟೊಂದು ವೈಟ್ ಆಗಿದೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾವು ಅಷ್ಟು ಯಾವುದೇ ಕಲರ್ ಹಚ್ಕೊತಾ ಇಲ್ಲ. ನಾನಿನ್ನು ಸ್ವಲ್ಪ ದಿನ ಹೋದ್ಮೇಲೆ ಕಲರ್ ಹಾಕಬೇಕು, ಬ್ಲ್ಯಾಕ್ ಕಲರ್ ಅಂತ. ಈಗ ಸ್ವಲ್ಪ ಇರುವಾಗಲೇ ನಾವು ಮೆಹಂದಿ ಹಚ್ಕೊಬೇಕು. ಯಾಕೆ ಕಲರ್ ಹಾಕೊಂಡ್ರಿಂದ ಇನ್ನೂ ಜಾಸ್ತಿ ವೈಟ್ ಹೇರು ಬೆಳೆಯುತ್ತೆ, ಒಂದೊಂದೇ ಗ್ರೌತ್ ಆಗುತ್ತೆ ಹೊರತು ನಮ್ಮದು ಬ್ಲ್ಯಾಕ್ ಆಗೋಲ್ಲ, ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ನಾನು ಕಲರ್ಗೆಲ್ಲ ಹೋಗಿಲ್ಲ, ಇನ್ನು ಬರೀ ಮೆಹಂದಿ ಹಚ್ಕೊತಾ ಇದ್ದೀನಿ. ನಂದು 2 ವರ್ಷ ಹೀಗೆ ಮೇಂಟೈನ್ ಮಾಡೋಣ ಅಂದ್ಕೊಂಡು. ನೋಡ್ಬೋದು ನಾನಿವಾಗ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಬ್ಲ್ಯಾಕ್ ಆಗಿ ಬಂದಿದೆ ಮೆಹಂದಿ. ಬರ್ತಾ ಇನ್ನೊಂದು ಸ್ವಲ್ಪ ಮಧ್ಯಾಹ್ನ ತನಕ ಇಟ್ಟರೆ ಫುಲ್ಲು ಬ್ಲ್ಯಾಕ್ ಕಲರಿಗೆ ನಾವೇನು ಬಣ್ಣ ಹಚ್ಕೊತೀವಲ್ವ ಇಂಡಿಕೋ ಅದೆಲ್ಲ, ಆ ಥರ ಕಲರ್ ಬ್ಲ್ಯಾಕಾಗಿ ಚೆನ್ನಾಗಿತ್ತು. ನೋಡ್ಬೋದು ನಾನೀಗ ಫಸ್ಟಲ್ಲಿ ಗ್ಲೌಸೆಲ್ಲ ಹಾಕ್ಕೊಂಡಿಲ್ಲ. ಗ್ಲೌಸು ಇದ್ರೆ ಹಾಕ್ಕೊಳ್ಳಿ, ನಾನು ಹುಡುಕಿದೆ ಸಿಗಲಿಲ್ಲ, ಆಚೆ ಸರಿ ಹಚ್ಕೊಂಡಿದ್ದು ಹಾಗೆ ಎತ್ತಿಟ್ಟಿದ್ದೆ. ಹಾಗಾಗಿ ಕೈಯಲ್ಲೇ ಹಚ್ಕೊಂಡ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ನೀವು ಬೇಕಾದರೆ ಕೈ ಗ್ಲೌಸ್ ಹಾಕ್ಕೊಳ್ಳಿ, ಇಷ್ಟ ಆಗೋಲ್ಲ ಕೈಯೆಲ್ಲ ರೆಡ್ ಆಗುತ್ತಪ್ಪ ಅನ್ನೋರು. ಇದು ನೋಡ್ಬೋದು ಫಸ್ಟಿಗೆ ನಾವು ಫ್ರಂಟಲ್ಲಿ ಪಾರ್ಟೇಷನ್ ಮಾಡಿ ತೊಗೊಬೇಕಾಗುತ್ತೆ. ಸ್ವಲ್ಪನೇ ತೊಗೊಬೇಕು. ಜಾಸ್ತಿ ಬಿಳಿ ಕೂದಲಿರೋರು ಏನು ಮಾಡ್ಬೇಕಾಗುತ್ತೆ, ಸ್ವಲ್ಪನೇ ತೊಗೊಬೇಕು. ನಾವು ಬುಡಕ್ಕೆ ಹಚ್ಕೊಬೇಕು. ಜಾಸ್ತಿ ನಮಗೆ ವೈಟ್ ಏರೆಲ್ಲ ಅಲ್ಲೇ ಬುಡದಲ್ಲಿ ಇರುತ್ತಲ್ವ, ಹಾಗಾಗಿ ಫಸ್ಟ್ ಅಲ್ಲಿಂದ ಸ್ಕಾಲ್ಪಿಂದ ಹಚ್ಕೊತಾ ಬರಬೇಕಾಗತ್ತೆ ನೋಡಿ. ಸ್ವಲ್ಪನೇ ತೊಗೊಬೇಕು. ಈ ರೀತಿಯಾಗಿ ನಾವು ಒಂದೇ ಸರ್ತಿ ಮೇಲಿಂದ ದಬ್ಬ ಹಚ್ಕೊಂಡ್ರೆ ನಾವು ನೀಟಾಗಿ ಬುಡಕ್ಕೆಲ್ಲ ಅಪ್ಲೈ ಆಗಿರಲ್ಲ ಮೆಹಂದಿ. ಹಾಗಾಗಿ ಆಮೇಲೆ ಮೇಲೆ ಅಷ್ಟೇ ಹಚ್ಕೊಂಡ್ರೆ ಏನಾಗುತ್ತೆ, ನಾವು ವಾಶ್ ಮಾಡ್ಕೊಂಬಂದಮೇಲೆ ಈ ವೈಟ್ ಆಗಿಲ್ಲ ಅಂತ ಅನಿಸ್ಬಿಡಲ್ಲ, ಸರಿ ಕಪ್ಪಾಗಿಲ್ಲ ರೆಡ್ ಆಗಿಲ್ಲ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ನೋಡಿಬಿಟ್ಟು ಸ್ವಲ್ಪನೇ ನೀಟಾಗಿ ತೊಗೊಂಬಿಟ್ಟು ನಾವು ಬುಡಕ್ಕೆ ಜಾಸ್ತಿ ಹಚ್ಕೊಬೇಕಾಗುತ್ತೆ. ಈ ರೀತಿಯಾಗಿ ಬುಡಕ್ಕೆ ಹಚ್ಕೊಂಡು ಆದಮೇಲೆ ನಾವು ಲೆಂತ್ ಏರಿದ್ದಲ್ಲ ಅದನ್ನೆಲ್ಲ ಈ ರೀತಿ ತೊಗೊಬೇಕು. ಒಂದು ಸ್ವಲ್ಪನೇ ಪಾರ್ಟೇಷನ್ ಮಾಡಿ ಹಚ್ಕೊಂಡಿದ್ದನ್ನು ಈ ರೀತಿಯಾಗಿ ಅದು ಜಾಯಿಂಟ್ ಮಾಡ್ಕೊತಾ ಬರಬೇಕು. ಅಂದರೆ ಅದಕ್ಕೇ ಸೇರಿಸ್ಕೊತ ನಾವೇನು ಸ್ಟಾರ್ಟಿಂಗಲ್ಲಿ ಫ್ರಂಟಲ್ಲಿ ತೊಗೊಂಡಿದ್ವಲ್ಲ ಅದಕ್ಕೇ ಜಾಯಿಂಟ್ ತೊಗೊತಾ ಬರಬೇಕಾಗುತ್ತೆ. ಸೇರಿಸ್ಕೊತ ಬರಬೇಕು. ಸೇರಿಸ್ಕೊಂಡು ಅದನ್ನ ಒಂದೇ ಕಡೆ ನಾವು ಈ ರೀತಿ ರೌಂಡಾಗೆ ಮಾಡ್ಕೊತಾ ಬರಬೇಕು. ನೋಡ್ಬೋದು ಇವಾಗ ಫ್ರಂಟ್ ಸೈಡಲ್ಲೆಲ್ಲ ಆದಮೇಲೆ ನಾವು ಇಯರಿಂದ ಏನು ಮೇಲ್ಗಡೆ ಇದೆಯಲ್ಲ ಇಲ್ಲಿ ತುಂಬ ಜಾಸ್ತಿ ಎಲ್ರಿಗೂ ವೈಟ್ ಆಗೋದು ಈ ಪ್ಲೇಸಲ್ಲೇ. ಇಲ್ಲಿಗೆ ಜಾಸ್ತಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜಾಸ್ತಿ ಹಚ್ಕೊಬೇಕಾಗುತ್ತೆ. ಮತ್ತು ಇದು ಡ್ರೈ ಆದಾಗ ಏನಾಗುತ್ತೆ, ಆ ವೈಟ್ ಏರಲ್ಲಿ ಇದೆಯಲ್ಲ ಅದೆಲ್ಲ ಮತ್ತೆ ಮೇಲೆ ಬಂದುಬಿಡುತ್ತೆ. ಹಾಗಾಗಿ ಅದು ಇಯರ್ ಮೇಲಿದೆಯಲ್ಲ ಆ ಇಯರಿಗೆಲ್ಲ ಜಾಸ್ತಿ ಮೆಹಂದಿನ ಹಚ್ಕೊಬೇಕಾಗುತ್ತೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ಈ ರೀತಿಯಾಗಿ ನಾವು ಕಬ್ಬಿಣದ ಬಾಣಲೆಯಲ್ಲಿ ಕಲಸೋದ್ರಿಂದ ನೋಡ್ಬೋದು ಎಷ್ಟು ಕೈಯೆಲ್ಲ ಮಸಿ ಥರ, ಅಂದರೆ ನಾವು ಏನು ಹಿಂಡಿಗೂ ಆಗಿರ್ಬೋದು ವ್ಯಾಸ್ಮಲ್ ಹಚ್ಕೊತೀವಲ್ಲ ಆ ರೀತಿಯಾಗಿ ಕಲರ್ ಆಗಿದೆ. ಕೈಯೆಲ್ಲ ನೋಡ್ಬೋದು ಎಷ್ಟು ಬ್ಲ್ಯಾಕ್ ಆಗಿದೆ. ಅಂದರೆ ಫುಲ್ ಬ್ಲ್ಯಾಕ್ ಆಗಲ್ಲ ಹೇರೆಲ್ಲ. ನಾವೇನು ಫುಲ್ ರೆಡ್ಡಾಗಿ ಬೀಟ್ರೂಟ್ ಹೇರ್ ಪ್ಯಾಕ್ ಹಚ್ಕೊತೀವಲ್ಲ ರೆಡ್ಡಾಗಿ ಆ ಥರ ಬರಲ್ಲ, ಸ್ವಲ್ಪ ರೆಡ್ಡು ಮತ್ತು ಬ್ಲ್ಯಾಕ್ ಕಲರ್ ಆ ಥರ ಬರುತ್ತೆ. 1-2 ದಿನ ಹೋದರೆ ಅದಕ್ಕೆ ಅಷ್ಟೊಂದು ಫುಲ್ ರೆಡ್ ಥರ ಸ್ವಲ್ಪ ರೆಡ್ಡಾಗಿ ಕಾಣಿಸುತ್ತೆ, ಆದರೆ ಜಾಸ್ತಿ ಬ್ಲ್ಯಾಕೇ ಬರೋದು. ಸ್ವಲ್ಪ ಆ ಥರ ಚೆನ್ನಾಗಾಗುತ್ತೆ ಕಲರು. ನಾನು ರೆಗ್ಯುಲರಾಗಿ ಜಾಸ್ತಿ ಹಚ್ಕೊಳ್ಳೋ ಮೆಹಂದಿ ಅಂದರೆ ಇದೇ ಸ್ಟೆಪ್ಪು, ಇದೇ ಥರನೇ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೋದು. ಆದರೆ ನಾನು ಜಾಸ್ತಿ ಐರನ್ ಬಾಣಲಿ ಇದೆಯಲ್ಲ ಈ ಬಾಣಲಿಯಲ್ಲೆಲ್ಲ ಹಾಕೋಕ್ಕೆ ಹೋಗೋಲ್ಲ ನಾನು. ಹಾಗೆ ಬೌಲಲ್ಲಿ ಹಾಕ್ಬಿಟ್ಟು ಕಲಸಿ ಹಚ್ಕೊತೀನಿ. ಈ ಥರದ್ದೆಲ್ಲ ಮಾಡ್ಕೊಳ್ಳಲ್ಲ. ಇದು ಅಂತೂ ತುಂಬ ವರ್ಕ್ ಆಗುತ್ತೆ. ಸ್ವಲ್ಪ ಕೂದಲು ಕೂಡ ಬೀಳೋದಿಲ್ಲ. ನಾವೆಲ್ಲ ವಾಶ್ ಮಾಡ್ಕೊತೀವಲ್ವ ಅವಾಗೆಲ್ಲ ಬೀಳೋದಿಲ್ಲ, ಜಾಸ್ತಿ ಉದುರೋದಿಲ್ಲ, ಚೆನ್ನಾಗಿ ಬರುತ್ತೆ. ಇದು ವರ್ಕ್ ಆಗುತ್ತೆ. ಯಾಕೆಂದರೆ ಮೊಟ್ಟೆ ಮತ್ತು ಮೊಸರು ಹಾಕಿರೋದ್ರಿಂದ ಇದು 100% ವರ್ಕ್ ಆಗುತ್ತೆ. ಬೀಟ್ರೂಟ್ ಹೇರ್ ಪ್ಯಾಕು ಅಷ್ಟೇ, ಅದು ತುಂಬ ಚೆನ್ನಾಗಿ ಬರುತ್ತೆ ಕಲರಾಗಿ ರೆಡ್ಡಾಗಿ. ಯಾರಿಗೆ ಸ್ವಲ್ಪ ರೆಡ್ ಇಷ್ಟ ಅಂಥವ್ರು ಆ ಬೀಟ್ರೂಟ್ ಹೇರ್ ಪ್ಯಾಕ್ ಬಳಸ್ಬೋದು. ಬೇಡಪ್ಪ ಸ್ವಲ್ಪ ನಮಗೆ ತುಂಬ ರೆಡ್ ಇಷ್ಟ ಆಗಲ್ಲ ಅನ್ನೋರು ಈ ರೀತಿಯಾಗಿ ಕಬ್ಬಿಣದ ಬಾಣಲೆ ಇರುತ್ತಲ್ಲ ಅದರಲ್ಲಿ ಕಲಿಸ್ಬಿಟ್ಟು ಮಿಕ್ಸ್ ಮಾಡಿ ಹಚ್ಕೊಂಡ್ರೆ ತುಂಬ ಚೆನ್ನಾಗಿದ್ದು ಅಷ್ಟೇ ರಿಸಲ್ಟ್ ಬರುತ್ತೆ. ಸುಮ್ಮನೆ ವೀಡಿಯೋಗೋಸ್ಕರ ಎಲ್ಲ ಏನು ಹಾಕ್ತಾಯಿಲ್ಲ ನಾನು. ನಾವೆಲ್ಲ ಟ್ರೈ ಮಾಡಿ ಯಾವಾಗಲೂ ನಾನು ಹಚ್ಕೊಳ್ಳೋ ಥರದ್ದನ್ನೇ ನೋಡಿಬಿಟ್ಟು ಹಾಕ್ತಾಯಿದ್ದೀನಿ. ಬೇರೆ ಯಾವುದೂ ವೀಡಿಯೋಗೋಸ್ಕರ ಎಲ್ಲ ನಾನು ಎಕ್ಸ್ಪೆರಿಮೆಂಟೆಲ್ಲ ಮಾಡಿ ಹಾಕ್ತಾಯಿಲ್ಲ. ನಾನು ಯೂಸ್ ಮಾಡೋದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನೆಕ್ಸ್ಟ್ ಯಾವ್ದಾದ್ರು ನಿಮಗೆ ವೀಡಿಯೋಸು ಬೇಕು ಅನ್ನೋದಿದ್ರೆ ಕಮೆಂಟ್ ಮಾಡಿ ತಿಳಿಸಿ.
ಮಾಡಿಬಿಟ್ಟು ತೋರಿಸ್ತೀನಿ. ಹಾಗೆ ನಾನು ಮಾಡೋ ವೀಡಿಯೋಸಲ್ಲಿ ಯಾವ ಥರ ಇಷ್ಟ ಆಗುತ್ತೆ ನಿಮಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೋಡ್ಬೋದು ಎಷ್ಟು ಬ್ಲ್ಯಾಕ್ ಆಗಿದೆ. ನಾನು ಇದನ್ನು ಒಂದು 2 ಅವರ್ 2 ಇಂದ 3 ಅವರು ಹಾಗೆ ಬಿಡ್ಕೊತೀನಿ. ಇದು ಮಿನಿಮಮ್ ಬೇಕಾಗಿರೋದು ನಮಗೆ 2 ಅವರು. ನಮಗಿಲ್ಲಪ್ಪ ಇನ್ನೂ ಸ್ವಲ್ಪ ಜಾಸ್ತಿ ಕಲರ್ ಬೇಕು ಅಂದರೆ ಒಂದು 2, 3, 4 ಅವರ್ ಆದರೂ ಹಿಡ್ಕೊಬೇಕು, ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಒಂದು 3 ಅವರ್ ಹಿಡ್ಕೊತೀನಿ. ನಾನಿಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಕೆಲಸ ಆಗಿದೆ. ಕೆಲಸ ಆದಮೇಲೆ ಹಚ್ಕೊಂಡಿದ್ದೀನಿ ನಾನು, ಯಾಕೆಂದರೆ ತುಂಬ ಲೇಟ್ ಆಗುತ್ತೆ, ಆಮೇಲೆ ಪೂಜೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಸ್ನಾನ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಬಂದು ಹಚ್ಕೊಂಡು ತೋರಿಸ್ತಾನೆ. ಇವಾಗ ನಾನೆಲ್ಲ ಅಡುಗೆ ಎಲ್ಲ ಮಾಡಿಕೊಂಡು ಸ್ನಾನ ಮಾಡೋಷ್ಟೊತ್ತಿಗೆ ಮಧ್ಯಾಹ್ನ 3 ಗಂಟೆ 2 ಗಂಟೆ ಆಗುತ್ತೆ. ನಾನು ಅಷ್ಟರೊಳಗಡೆ ಟೈಮ್ ಕರೆಕ್ಟಾಗಿ ಆಗುತ್ತೆ ನನಗೆ. ಒಂದು 3 ಅವರ್ ಅಂತೂ ಬಿಡ್ಕೊತೀನಿ. ಅಲ್ಲಿಗೆ ನೆಕ್ಸ್ಟು ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ನೋಡ್ಬೋದು ನಾನೆಲ್ಲ ಕೆಲಸ ಮುಗಿಸ್ಕೊಂಬಂದು ಮತ್ತೆ ತಲೆ ಸ್ನಾನ ಮಾಡ್ಕೊಂಬಂದಿದ್ದೀನಿ. ಎಷ್ಟು ಚೆನ್ನಾಗಾಗಿದೆ ನನ್ನ ಹೇರು ಅಂದರೆ, ನಾನು ಪಾರ್ಲರಲ್ಲಿ ಕಟ್ಟಿಂಗ್ ಮಾಡಿಸ್ಕೊಂಡಿದ್ದೆ ಹೇರನ್ನ. ತುಂಬ ಚಿಕ್ಕದಾಗಿತ್ತು, ಶಾರ್ಟ್ ಮಾಡಿಬಿಟ್ಟಿದ್ರು. ಹಾಗಾಗಿ ಆವಾಗಿಂದ ನಾನು ಕಟ್ಟಿಂಗ್ ಮಾಡಿಸ್ಕೊಳಕ್ಕೆ ಹೋಗಿಲ್ಲ, ಹಾಗೆ ಬಿಟ್ಟು. ನೋಡ್ಬೋದು ಎಷ್ಟೊಂದು ಲೆಂತ್ ಆಗಿದೆ. ಮೆಹಂದಿ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಹೇರು ಗ್ರೌತ್ ಆಗುತ್ತೆ. ಹಾಗೆ ಮೊಸರು ಮತ್ತು ಎಗ್ಗನ್ನ ಹಾಕೋದು ಮರಿಬೇಡಿ. ಎಗ್ಗು ಹಾಕೋಕ್ಕೆ ಇಷ್ಟ ಇಲ್ದಿರೋ ಏನು ಮಾಡ್ತೀವಿ, ಬರೀ ಮೊಸರು ಹಾಕ್ಕೊಂಡ್ಬಿಟ್ಟು ಹಚ್ಕೊಳ್ಳಿ, ಚೆನ್ನಾಗಿ ಬರುತ್ತೆ, ಪರವಾಗಿಲ್ಲ. ಹೇರ್ ಚೆನ್ನಾಗಾಗುತ್ತೆ, ಸ್ಮೂತಾಗಿ ಶೈನಾಗಿರುತ್ತೆ. ಹಾಗೆ ಹೇರ್ ಗ್ರೌತ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಇದ್ದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸ್ದಾಗಿ ನೋಡ್ತಾರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.